ಸರ್, ವರದಪ್ಪನವರು ಇದು ರಾಜ್ಕುಮಾರ್ ಬಗ್ಗೆ ಬಂದಿರುವ ಅಧಿಕೃತ ಪುಸ್ತಕ ಅಂತ ಹೇಳಿದ್ದಾರೆ. ನನ್ನ ಹತ್ರನೂ ಹೇಳಿದ್ದಾರೆ ಅವರು ಒಂದು ಸಂದರ್ಭದಲ್ಲಿ. ಅಣ್ಣವ್ರ ಬಗ್ಗೆ ಏನೇ ಡೌಟ್ ಇದ್ರು ಆ ಪುಸ್ತಕ ಒಂದು ನೋಡ್ಬಿಟ್ರೆ ಆಯ್ತಪ್ಪ ಅಂತ ಹೇಳಿದ್ದಾರೆ. ಸೊ ವರದಪ್ಪನವರು ಆ ಸಂದರ್ಭದಲ್ಲಿ ಬಂದಿದ್ರು ಅಂತ ಕೇಳ್ಪಟ್ಟೆ. ಇದನ್ನು ತಾವು ಹೇಳಿದ ನಿಜ. ಇದನ್ನ ರುಕ್ಕೋಜಿರಾವ್ ತಮ್ಮ ಪುಸ್ತಕದ ರಾಜ್ಕುಮಾರ್ ಅವ್ರ ಬಗ್ಗೆ ಬರೆದಿರೋ ಒಂದು ಬೃಹತ್ ಗ್ರಂಥದಲ್ಲಿ ಅದನ್ನು ದಾಖಲೆ ಮಾಡಿದ್ದಾರೆ. ವರದಪ್ಪನವರನ್ನು ಮಾತಾಡಿಸಿ ಈ ಬಂಗಾರದ ಮನುಷ್ಯದ ಬಗ್ಗೆ ಅದನ್ನು ದಾಖಲೆ ಮಾಡಿದ್ದಾರೆ. ಅದು ಅಧಿಕೃತವಾಗಿ ನಿಮ್ಮ ಹತ್ರ ಹೇಳಿದಾಗೆ ಮತ್ತು ಅದು ಪುಸ್ತಕದಲ್ಲೂ ದಾಖಲೆ. ಈ ನಾವು ರಾಜ್ಕುಮಾರ್ ಅವರ ಮನೆಗೆ ಹೋದ ಸಂದರ್ಭದಲ್ಲಿ ಹೀಗೆ ಮಾತಾಡ್ತಾ ಕೂತಿದ್ವಿ. ಇದನ್ನೆಲ್ಲ ಆಯಿತು, ಹೇಳಿದ್ವಿ. ಪುಸ್ತಕದ ಬಗ್ಗೆ ಇನ್ನೊಂದಷ್ಟೆಲ್ಲ ಪ್ರಶ್ನೆ ಕೇಳಿದ್ರು. ಅಷ್ಟೊತ್ತಿಗೆ ಈ ಪುನೀತ್ ರಾಜ್ಕುಮಾರ್ ಮಗಳು, ದೊಡ್ಡ ಮಗಳು, ಶಾಲೆಗೆ LKG UKG ಹೋಗ್ತಾಯಿದ್ರು. ಅದು ಅವರು ಕರ್ಕೊಂಡು ಬಂದರು, ಸೊಸೆನೇ ಕರ್ಕೊಂಡು ಬಂದರು. ರಾಜ್ಕುಮಾರ್ ಭಾಳ ಖುಷಿ ಆಯಿತು. ನೋಡಿ ನನ್ನ ಮೊಮ್ಮಗಳು ಜೋಗಿ ಸಿನಿಮಾದು ಶಿವಣ್ಣನ ಜೋಗಿ ಸಿನಿಮಾದ ಹಾಡೆಲ್ಲ ಹಾಡ್ತಾಳೆ, ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಕ್ಲಾಸಿಂದ ಬಂದು ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಒಳಗಡೆಗೆ ಹೋದ್ರು ಇವರು. ಸ್ವಲ್ಪ ಹೊತ್ತಿಗೆ ಪುನೀತ್ ಬಂದರು. ಪುನೀತ್ಗೂ ಹೇಳಿದ್ರು, ನೋಡಪ್ಪ ನಾ ಈ ಬಂಗಾರದ ಮನುಷ್ಯ ಪುಸ್ತಕ ಬರೆದ್ರು ಅಂತ. ಅವರು ಭಾಳ ಖುಷಿ ಆಯಿತು. ಎಲ್ಲ ಎದ್ದು ನಿಂತ್ಕೊಂಡ್ವಿ. ಅವರು ಪೋಸ್ ಕೊಟ್ಟರು, ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಪುನೀತ್ ಜೊತೆ. ಕೂತ್ಕೊಂಡು ಹಂಗೆ ಮಾತಾಡ್ತಾಯಿದ್ರು. ವರದಣ್ಣವ್ರು ಬಂದರು. ವರದಣ್ಣವರು ತಮ್ಮ ಆದರೂ ಎಷ್ಟು ಗೌರವ ಅಂದರೆ, ಈ ರಾಜ್ಕುಮಾರ್ ಇದ್ದು ಹೀಗೆ ಮೇಲ್ಗಡೆ ಹೇಳೋದಕ್ಕೆ ಹೋದರು. ತಮ್ಮನಿಗೆ ಅಷ್ಟು ಗೌರವ ಕೊಡೋದಕ್ಕೆ, ತಮ್ಮನಿಗೆ ಅಷ್ಟು ಗೌರವ, ತಮ್ಮನ ಕಂಡ್ರೆ ಭಾಳ ರೆಸ್ಪೆಕ್ಟ್ ಅವ್ರಿಗೆ. ಕೊನೆಗೆ ಅಷ್ಟೊತ್ತಿಗೆ ಬೇಗ ಸರ್ ಅಂತ ಹೋಗಿ ರಾಜ್ಕುಮಾರ್ ಹತ್ತೋದ್ರಿ, ಬೆನ್ನು ಹಿಡಿದು ಕುಡಿಸಿದ್ರು, ಕೂತ್ಕೊಳ್ಳಿ ಅಂತ. ಆಮೇಲೆ ಹೇಳಿದ್ರು. ನಾವೆಲ್ಲ ಪರ್ವತಮ್ಮವ್ರು ನಿಂತ್ಕೊಂಡ್ರು, ನಾವೆಲ್ಲ ನಿಂತ್ಕೊಂಡ್ವಿ. ಹೇಳಿದರು, ಹೀಗೆ ಪುಸ್ತಕ ಬರೆದಿರೋರು ಪ್ರಹ್ಲಾದರು ಅಂತ. ಅಲ್ಲಿ ಹೇಳಿದ್ರು, ಭಾಳ ಖುಷಿಪಟ್ಟರು. ನಾನು ಓದಿದೆ, 2-3 ದಿವಸದಲ್ಲಿ ಪುಸ್ತಕನ ನಾನು ಓದಿ ಮುಗಿಸಿದ್ದೀನಿ, ಭಾಳ ಚೆನ್ನಾಗಿದೆ ರಾಜ್ಕುಮಾರ್, ನೀವು ಎಲ್ಲ ದಾಖಲೆ ಮಾಡಿದ್ದೀರಾ ಅಂಥೇಳಿ ತುಂಬ ಅಪ್ರಿಷಿಯೇಟ್ ಮಾಡಿದರು. ಆಮೇಲೆ ಸ್ವಲ್ಪ ಅದು ಉಬೇಕು ಶ್ಲೋಕ್ರೆ ಮಾತಾಡಿ ಅವ್ರು ಒಳಗಡೆಗೆ ಹೋದರು. ನಮ್ಮ ಸಂಭಾಷಣೆ ಕಂಟಿನ್ಯೂ ಆಯಿತು. ನನಗೆ 2 ವಿಷಯಗಳು ಅವರು ಹೇಳಿದ್ದು ಭಾಳ ಹೊತ್ತು ಮಾತಾಡಿದ್ವಿ ನಾವು. 2 ವಿಷಯಗಳನ್ನು ಇಲ್ಲಿ ಉಲ್ಲೇಖ ಮಾಡ್ಬೋದು. ಒಂದು, ಅವರು ಕೋಲಾರದಲ್ಲಿ ಯಾವಾಗಲೂ ಅವ್ರ ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕೆ ಮುಂಚೆ ಕೋಲಾರಕ್ಕೆ ಅವರು ನಾಟಕಗಳನ್ನು ತಗೊಂಡು ಬಂದಿದ್ದರು ಗುಬ್ಬಿ ಕಂಪ್ನಿಯಿಂದ. ಅಲ್ಲಿ ಕ್ಯಾಂಪ್ ಮಾಡಿದರು. ಆವಾಗ ಅಲ್ಲಿ ರಾಜಪ್ಪ ಅನ್ನೋರು ಇವ್ರಿಗೆ ಒಂದು ಆಶ್ರಯ ಕೊಟ್ಟು, ಮನೆ ಕೊಟ್ಟು, ಅವ್ರಿಗೆ ಮನೆ ದಿವಸ ಅವ್ರಿಗೆ ಅಡುಗೆಗೆ ಏನು ಬೇಕು ಅದೆಲ್ಲ ಕೊಡೋರಂತೆ, ಅಕ್ಕಿ ಬೇಳೆ ಎಲ್ಲ ತಂದು ಕೊಡೋರಂತೆ. ಒಂದಷ್ಟು ಜನ ಎಲ್ಲ ಮನೇಲಿ ಇದ್ದರು ಅಂತ ಕಾಣಿಸುತ್ತೆ, ಉಚಿತವಾಗಿ. ಅವರು ರಾಜಪ್ಪನವರು, ಆ ರಾಜಪ್ಪನವರು ಅಂತ ಇದ್ದರು. ಅವ್ರ ಕುಟುಂಬದವ್ರು ಯಾರಾದರೂ ಇದ್ದಾರಾ ಅಂತ ಕೇಳಿದ್ರು. ನನಗೆ ಒಬ್ಬರು ಕೃಷ್ಣಪ್ಪ ಅಂತ ಕೌನ್ಸಿಲರ್ ಇದರಲ್ಲಿ, ಅವ್ರು ಹೇಳ್ತಾಯಿದ್ರು, ನಮ್ಮ ತಾತನೋ ನಮ್ಮ ಅಪ್ಪನೋ ಅಂತ ಹೇಳ್ತಾಯಿದ್ರು. ಇಲ್ಲ ಸರ್, ಅವರು ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ, ಕೃಷ್ಣಪ್ಪ ಅನ್ನೋರು ಹೇಳ್ತಾಯಿದ್ರು, ನಮ್ಮ ಮನೆಗೆ ಬಂದಿದ್ರಂತೆ ರಾಜ್ಕುಮಾರ್ ಸಿನಿಮಾ ಆ್ಯಕ್ಟರ್ ಆಗೋದಕ್ಕೆ ಮುಂಚೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಅಂತರಗಂಗೆ ಅಂತ ಇದೆ, ಅಲ್ಲಿ ಎಷ್ಟು ನೆನಪು ಸರ್ ರಾಜ್ಕುಮಾರ್ ಅವ್ರಿಗೆ. ಆ ಅಂತರಗಂಗೆ ಅಂತಿದೆ, ನಾವೆಲ್ಲ ಹಗಲೊತ್ತೆಲ್ಲ ಫ್ರೀ ಇರ್ತಾಯಿದ್ವಿ ಅಂತ ಅಲ್ಲಿ ಹೋಗ್ತಾಯಿದ್ವಿ. ಬಸವಣ್ಣನ ಬಾಯಲ್ಲಿ ನೀರು ಬರುತ್ತೆ, ಅದು ಈಗಲೂ ಇದೆಯಾ ಅಂತ ಕೇಳಿದ್ರು. ಇದೆ ಸರ್ ಅಂತ ಹೇಳಿದೆ. ಆಯ್ತು, ಅದನ್ನೆಲ್ಲ ಭಾಳ ನೆನಪು ಮಾಡಿಕೊಂಡ್ರು. ಆಮೇಲೆ ಎಲ್ಲ ನಾನು ಏನೂ ಓದಿಲ್ಲ, ಬರೆದಿಲ್ಲ, 3ನೇ ಕ್ಲಾಸು, ಅದು ಮಾಮೂಲಿ ಎಲ್ಲ ಕಡೆ ಅದನ್ನು ಅಲ್ಲಿ ಹೇಳಿದ್ರು. ಅವತ್ತು ನನಗೆ ಯಾಕೆ ಇಷ್ಟು ಕನ್ನಡಿಗರು ನನಗಿಷ್ಟು ಇದನ್ನು ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ನಂತರ ಅವರು ಈ ವೀರಪ್ಪನ ಇದಕ್ಕೆ ಬಂದರು. ಮತ್ತೆ ಬಂದಿದ್ರಲ್ಲ ವೀರಪ್ಪನ ಇದರಿಂದ ಒಂದು ಸ್ವಲ್ಪ ದಿವಸ ಆಗಿತ್ತು. ನನಗೇನು ತೊಂದರೆ ಕೊಡಲಿಲ್ಲ. ಎಲ್ಲ ಅಲ್ಲಿ ಅದೇನೋ ತೊಂದರೆ ಆದ್ರೂ ವೀರಪ್ಪನ ಬಗ್ಗೆ ಏನು ಹೇಳಬಾರ್ದು ಅನ್ನೋ ಅವ್ರದ್ದು ಅವ್ರ ಮನೋಭಾವನ ನನಗೇನೂ ತೊಂದರೆ ಕೊಡಲಿಲ್ಲ. ಇಲ್ಲ ಸರ್, ಅಲ್ಲೆಲ್ಲ ನಿಮಗೆ ಚಳಿ ಗಾಳಿ ಎಲ್ಲ ಮಳೆ ಬಂದಿರ್ತಾಯಿತ್ತು, ಆ ಕೆಸರ ಮೇಲೆ ಮಲಗಿಸ್ತಾ ಇದ್ದ ನಿಮ್ಮನ್ನು, ನಿಮ್ಗೇನು ಕಿಂಚಿತ್ತು ಅದರಿಂದ ಏನೋ ನೋವಾಗಲಿಲ್ವಾ ಅಂತ ಕೇಳಿದ್ರೆ, ಇಲ್ಲ ನಮ್ಮನ್ನೆಲ್ಲ ಈ ಕಲ್ಲು ಬಂಡೆ ಅಂಥದ್ದನ್ನು ಆಯ್ಕೊಳ್ತಾ ಇದ್ದ. ಅವ್ನು ಭಾಳ ತುಂಬ ಅವನಿಗೆ ಅದೆಲ್ಲ ಗೊತ್ತಿತ್ತು. ಅಂಥ ಕಡೆ ನಾವೊಂದು ಕ್ಯಾಂಪ್ ಮಾಡಿ ಮಲಗಿಸ್ತಾ ಇದ್ದ, ನಮ್ಗೆ ಯಾವ ತೊಂದರೆನೂ ಇಲ್ಲ. ನಾನು ಒಂದು ಸಾರಿ ನಿಮ್ಮನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು, ನಾನು ಕಾಡಿಗೆ ಹೋಗ್ಬೇಕು ನನಗೂ ಹೇಳಿದ್ರು. ಇಲ್ಲ ಸರ್, ನೀವು ಖಂಡಿತ ಅಪ್ಪಿ ನೀವು ಬಾಯೆಲ್ಲ ಮತ್ತೆ ಹೇಳ್ಬೇಡಿ, ಮತ್ತೆ ಯಾಕೆ ಸರ್ ಅಲ್ಲೂ ಆ ವನವಾಸ ಅನುಭವಿಸಿ ಬಂದು ಮತ್ತೆ ಯಾಕೆ ಸರ್ ಅಲ್ಲಿ ಹೋಗಬೇಕು, ಖಂಡಿತ ಬೇಡ ಸರ್ ಅಂತ ಅಂದೆ. ಇಲ್ಲ ಹೋಗಿ ಕರ್ಕೊಂಡೋಗಿ ಒಂದು ಸರಿ ತೋರಿಸೋಣ, ನನಗೂ ಒಂದು ಸಾರಿ ಅದೆಲ್ಲ ನೋಡಬೇಕು ಅಂತ ಆಸೆ ಇದೆ ಎಂದು. ಬಹುಶಃ ಅದು ಆಸೆ ಅಲ್ಲಿಗೆ ಮುಗೀತು. ಹೇಳಿದಷ್ಟೊತ್ತು ಅದು ಅವ್ರ ಮನಸ್ಸಲ್ಲಿತ್ತು. ಹೀಗೆ ಭಾಳ ಸುಮಾರು ಸರ್, ನಾವು 11 ಗಂಟೆ ಕೂತ್ಕೊಂಡಿದ್ದಕ್ಕೆ 2 ಗಂಟೆ ಆಯಿತು ಸರ್. 2 ಗಂಟೆವರೆಗೂ ಮಾತಾಡಿದ್ದಾರೆ. ರಂಗಭೂಮಿ ಬಗ್ಗೆ ಮಾತಾಡಿದರು, ಚಲನಚಿತ್ರ ಕ್ಷೇತ್ರದ ಬಗ್ಗೆ ಮಾತಾಡಿದರು, ಈಗಿನ ಮಕ್ಕಳ ಸಿನಿಮಾಗಳ ಬಗ್ಗೆ ಮಾತಾಡಿದರು.
ಭಾಳ ಮಾತಾಡಿದ್ದು. 2 ಗಂಟೆ ಪಾರ್ವತಮ್ಮ ಅವ್ರು ಹೇಳಿದ್ದು 2:30ಗೆ ಡಾಕ್ಟರ್ ರಮಣರಾವ್ ಬರ್ತಾರೆ, ಚೆಕಪ್ ಇದೆ. ಹೌದು, 2 ಗಂಟೆಗೆ ಅವ್ರು ಊಟಕ್ಕೆ ಕೂತ್ಕೊಂಡ್ರೆ 2:30ಗೆ ಊಟ ಮುಗಿಸ್ತಾರೆ, 2 ಗಂಟೆಗೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಿದರು. ನನಗೆ 2 ಗಂಟೆಗೆ ಮುಗಿಸ್ಬಿಡೋಣ, ತೊಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ 2 ಗಂಟೆಗೆ ಇದ್ದೆ. ಇದು ಮಾತಾಡ್ತಾನೆ ಇದ್ದಾರೆ. ನಾವು ಹೊರಟ್ರೆ ನಮ್ಮ ಜೊತೆನೇ ಬಂದರು. ನನಗೇನು ಅವ್ರು ಕೂತ್ಕೊಳ್ಳಿ ಯಾಕೆ ಅವ್ರ ಪಾಡಿಗೆ ಅವ್ರು ಕೂತಿರಲಿ, ನಮ್ಗೆ ಯಾಕೆ ಕೊಡಬೇಕು, ಹಂಗೂ ಕೇಳಲಿಲ್ಲ. ಮೈನ್ ಡೋರ್ ಹತ್ರ ಬಂದರು. ಮೈನ್ ಡೋರ್ ಹತ್ರ ಬಂದು ಆ ಪೋರ್ಟಿಕೋನಲ್ಲಿ ನನ್ನ ನೆಗಲ ಮೇಲೆ ಕೈ ಹಾಕ್ಕೊಂಡ್ರು, ಮಾತಾಡ್ತಾನೇ ಇದ್ದರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಇಲ್ಲ ಸರ್ ಬರ್ತೀವಿ ನಾವು, ನೀವು ರೆಸ್ಟ್ ತಗೊಳ್ಳಿ, ಊಟ ಮಾಡಿ ಅಂತೇಳಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಮ ಡ್ರೈವರ್ ಹತ್ರ ಹೇಳಿದ್ದಾರೆ. ಹಿಂಗೆ ಹೋದ್ಮೇಲೆ ಹಿಂದೆ ಡ್ರೈವರ್ ಇದ್ದ, ಅಲ್ಲಿಯೂ ಕೇಳಿದ್ರು, ನಿಮ್ಮ ಡ್ರೈವರ್ದು ತಿಂಡಿ ಬೆಳಗ್ಗೆ ಎಲ್ಲ ತಿಂಡಿ ತೊಗೊಂಡ್ರೆ ಕಾಫಿ ಆಯಿತಾ ಅಂತೆಲ್ಲ ಕೇಳಿದ್ರು. ಎಲ್ಲ ಆಗಿದೆ ಸರ್ ಅಂತಂದರೆ. ಆಮೇಲೆ ಅಲ್ಲಿ ಅವನು ಬಂದು ಡ್ರೈವರ್ ಹೇಳಿದ, ಸರ್ ಇಲ್ಲೇ ಇರಬೇಕಂತೆ, ಊಟ ಮಾಡ್ಕೊಂಡಪ್ಪ ಇಲ್ಲಿ ಗಾರ್ಡನ್ಗೆ ಬರ್ತಾರಂತೆ, ಇನ್ನು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲ ಡಾಕ್ಟರ್ ಬರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಅವ್ರು ಸುಮ್ಮನೆ ನಡಿ ಹೋಗೋಣ ಅಂತೇಳಿ ಕರ್ಕೊಂಡು ಬಂದೆ ಸರ್. ಹೀಗೆ ನನಗೆ ಅದೊಂದು ನನ್ನ ಮಗ ಇಲ್ಲಿ ಕಾರಲ್ಲಿ ಬರುವಾಗ ನನ್ನ ಮಗ ಒಂದು ಮಾತು ಹೇಳ್ದ. ನಮ್ಮ ತಾತ ರಾಮಯ್ಯ ಅಂತ ಊರಲ್ಲಿ ಶಾನ್ಭೋಗ್ರು, ನಮ್ಮ ಊರಿನ ಶಾನ್ಭೋಗ್ರು, ಅವರು ರಾಜ್ಕುಮಾರ್ ಸಿನಿಮಾಗಳನ್ನು ನೋಡಿದರು. ಅವರು 55ರಲ್ಲಿ ಅವರು ಸತ್ತಿದ್ದು ನಮ್ಮ ತಾತ ಅವರು. 53ರಲ್ಲಿ ಬಂದಂಥ ಬೆಡ್ರ ಕಣ್ಣಪ್ಪನ ಬಗ್ಗೆ ನೋಡಿ ನಮ್ಮ ತಂದೆಗೆ ಹೇಳ್ತಾ ಇದ್ರಂತೆ. ಸರಿ. ನಮ್ಮ ತಂದೆನೂ ನೋಡಿದ್ದಾರೆ ಸಿನಿಮಾಗಳು. ನಾನು ಇವತ್ತು ನೋಡಿ ಸಿನಿಮಾ ನೋಡಿ ಪ್ರಭಾವಿತನಾಗಿ ಒಂದು ಪುಸ್ತಕನೇ ಬರೆಯೋಗಾದೆ. ಅಲ್ಲಪ್ಪ ನಾವೂ ನೋಡ್ತಾ ಇದ್ದೀವಿ ಇವತ್ತು ರಾಜ್ಕುಮಾರ್ ಸಿನಿಮಾ ಅಂದರೆ ನಮಗೂ 4ನೇ ಜನ್ರೇಷನ್ನು ನಾವು ನೋಡ್ತಾ ಇದ್ದೀವಿ. ಇದು ಎಷ್ಟು ಒಂದು ಸಮಾಜದ ಮೇಲೆ ಒಂದು 4 ಜನ್ರೇಷನ್ಗೆ ಎಷ್ಟು ಒಂದು ಒಳ್ಳೆ ನೀತಿ ಬರುವಂಥ ಚಿತ್ರಗಳನ್ನು ರಾಜ್ಕುಮಾರ್ ಕೊಟ್ಟರು ಅಂತ ನನ್ನ ಮಗ ದಾರಿಯಲ್ಲಿ ಹೇಳ್ತಾ ಇದ್ದ. ಅದನ್ನು ನಾನು ದಾಖಲೆ ಮಾಡಿದ್ದೀನಿ ನನ್ನ ಬುಕ್ಕಲ್ಲಿ. ಸರ್, ನಾನು ಇದ್ರ ನಡುವೆ ವರದಣ್ಣ ಮತ್ತು ರಾಜ್ಕುಮಾರ್ದು ನಂದೊಂದು ನೆನಪೊಂದು ಸೇರಿಸ್ಕೊಳ್ಬೇಕು. ವಿವಿಧ ಭಾರತಿಯಲ್ಲಿ ಸುವರ್ಣ ಚಿತ್ರ ಭಾರತಿ ಅಂತ ಒಂದು ಮಾಲಿಕೆ ಶುರು ಮಾಡಬೇಕು ಅಂತ ಹೇಳಿ, ಅದು ಅಣ್ಣವರಿಂದಲೇ ಶುರು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಮಾಲತಿ ಶರ್ಮಾ ಆಕಾಶವಾಣಿಯಲ್ಲಿದ್ದರು. ನಾನು ಮಾಲತಿ ಶರ್ಮಾ ಅಣ್ಣವ್ರ ಮನೆಗೆ ಹೋದ್ವಿ. ಅಣ್ಣವರು ಎಲ್ಲ ನೋಡಿದ್ರು, ಎಲ್ಲ ಕರೆದ್ರು. ಏಪ್ರಿಲ್ 17 ಡೇಟ್ ಕೊಟ್ಟರು ನಮಗೆ. ಏಪ್ರಿಲ್ 17ಕ್ಕೆ ನಮ್ಮ ಮನೆಗೆ ಬಂದ್ಬಿಡಿ ರೆಕಾರ್ಡಿಂಗು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ವರದಣ್ಣವ್ರು ಹೋಗ್ಬಿಟ್ಟಿದ್ರು. ಆವಾಗ ಒಂದು ಮಾತು ಹೇಳಿದ್ರು ಅಣ್ಣವರು, ನೋಡಪ್ಪ, ನಮ್ದು ಯಾವುದೇ ಸಿನಿಮಾ ಇರಲಿ, ಅವನು ಮೊದಲು ಹೋಗಿ ಅಲ್ಲಿ ನೋಡಿ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಬಂದು ನಮ್ಮನ್ನು ಹೇಳೋನು. ಈಗಲೂ ಹಾಗೆ ಅಲ್ಲಿ ಹೋಗಿದ್ದಾನೆ, ಅಲ್ಲೆಲ್ಲ ವ್ಯವಸ್ಥೆ ಆದಮೇಲೆ ಫೋನ್ ಮಾಡ್ತಾನೆ, ನಾವು ರೆಡಿ ಇದ್ದೀವಿ ಹೋಗೋದಕ್ಕೆ. ಇದೇ ಕೊನೆ ಭೇಟಿ ರಾಜ್ಕುಮಾರ್ ನಂದು. ನಾವೇ ಆಗಸ್ಟಲ್ಲಿ ಭೇಟಿ ಮಾಡಿ ಹೌದು. 17ಕ್ಕೆ ಫೆಬ್ರವರಿಗೆ ಹೋಗ್ಬಿಟ್ರು ಅವರು. 17ಕ್ಕೆ ಡೇಟ್ ಕೊಟ್ಟಿದ್ರು ಅವರು, 12ಕ್ಕೆ ಅವ್ರು ಹೋಗ್ಬಿಟ್ರು. ನಮ್ಮದು ಚಿತ್ರಭಾರತಿ ಅವರಿಂದ ಆರಂಜಿ ಗೋಪಾಲಿಂದ ಶುರು ಮಾಡಿದೆ ನಾನು. ಅಂದರೆ ಅದು ಎಷ್ಟು ಬಾಂಧವ್ಯ ಇತ್ತು ನೋಡಿ, ಅವ್ರಿಗೆ ಗೊತ್ತಿತ್ತು ಮೊದಲೇ. ಯಾಕೆ ಹೇಳಿದ್ರು ಅದು ನಂಗೆ ಯಾವಾಗಲೂ ಹಾಂಟ್ ಆಗತ್ತೆ ಅದು. ಅಪ್ಪ ಅವನು ಅಲ್ಲಿ ಹೋಗಿದ್ದಾನೆ, ಎಲ್ಲ ವ್ಯವಸ್ಥೆ ಮಾಡಿ ಫೋನ್ ಮಾಡ್ತಾನೆ, ನಾನು ಹೊರಡೋದೆ ನಾವು ಅಂತ. ಅದು ಒಂದು ದೊಡ್ಡ ಕಾರಣ ಅನ್ಸುತ್ತೆ ರಾಜ್ಕುಮಾರ್ ಅವ್ರಿಗೆ. ಹೌದು. ವರದಣ್ಣವ್ರು ಹೋಗ್ಬಿಟ್ಟಿದ್ದು ಅವ್ರು ಒಂಥರ. ಹೌದು. ತುಂಬ ಇನ್ನೊಂದು ನೆನಪದೆ ಇದರ ನೀವು ಇದಕ್ಕೆ ಒಂದು ಸಲ ಅವರಿಗೆ ಭಾಳ ಜನಕ್ಕೆ ಗೊತ್ತಿಲ್ಲ, ಅವರು ಹಾರ್ಮೋನಿಯಂ ಭಾಳ ಚೆನ್ನಾಗಿ ನುಡಿಸೋರು, ಭಾಳ ಅದ್ಭುತವಾಗಿ ನುಡಿಸೋರು. ಒಂದು ದಿವಸ ರಾತ್ರಿ ನಾನು ಅವ್ರ ಮನೆಗೆ ಹೋದಾಗ ಅವರು ಹಾರ್ಮೋನಿಯಂ ನುಡಿಸ್ತಾ ಇದ್ದರು. ಬೂಪ್ ಅವ್ರಿಗೆ ಬಹಳ ಇಷ್ಟವಾದ್ರಾಗ ಮೋಹನ. ಸರ್ ನಾನು ಹೇಳಿದೆ, ಸರ್ ಇದು ಒಂದು ದೈವತ ವ್ಯತ್ಯಾಸ ಇದೆ, ಬೂಪ್ಗೂ ಮೋಹನಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ, ಬಹಳ ಮೈನರ್. ಸರ್ ನೀವು ಬೂಪ್ ನುಡಿಸ್ತಾ ಇದ್ರೆ ಇದು ಮೋಹನ ಅಲ್ಲ ಇದು ಅಂತ ಹೇಳಿದೆ ಅಂದ ಅಣ್ಣವ್ರಿಗೆ. ಆಮೇಲೆ ನೆಕ್ಸ್ಟ್ ಡೇ ನನ್ನ ಕಸಿನ್ ಒಬ್ಬಳದ್ದು ಮದುವೆ ಇತ್ತು ರಾಜಾಜಿನಗರಲ್ಲಿ. ಫೋನ್ ಮಾಡಿದ್ರು, ಚೆನ್ನೈನ ಹತ್ರ ಫೋನ್ ಮಾಡಿಸಿದ್ರು, ಬಂದು ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟು. ಬಂದು ಹೋಗ್ಬೇಕಂತೆ ಅಂದರೆ ನಾನಿಲ್ಲ ಸರ್ ಮದುವೆ ಇದೆ, ಮಧ್ಯಾಹ್ನ ಬರ್ತೀನಿ ಅಂಚೆ ಅನ್ನಂಗೆ ಹೇಳಿದೆ. ಇದ್ದಾಗ ಅರ್ಧ ಗಂಟೆ ನನ್ನ ಹೆಂಡ್ತಿಗೆ ಫೋನ್ ಮಾಡಿದ್ದಾರೆ ಅಣ್ಣವರು. ಹೋಗ್ಬಿಟ್ಟು ಇಲ್ಲ ಒಂದು ಅರ್ಧ ಗಂಟೆ ಬಂದು ಹೋಗೋ ಕೇಳಮ್ಮ, ನನಗೆ ಭಾಳ ಮುಖ್ಯ. ಹೋದರೆ ಸರ್ ಅವ್ರ ಮನೆ ಹಿಂಗೆ ಒಳಗಡೆ ಹೋದರೆ ಅಲ್ಲಿ ನಾನು ಹೇಳಿದೆ, ನಾನು ಮದುವೆ ಮನೆಗೆ ಹೊರಟಿದ್ದೀನಿ, ನಾನು ಹಾರ್ಮೋನಿಯಂ ನುಡಿಸ್ಬಿಟ್ಟು ಇದು ಮೋಹನ ತಾನೇ ಇದು. ಸರ್ ಅಂಥ ನಟ ಸಾರ್ವಭೌಮ, ನಾನು ಯಾರು ಅದನ್ನು ಪ್ರೂವ್ ಮಾಡೋದಕ್ಕೆ, ಮೋಹನಕ್ಕೋ ಬೂಪ್ಕೋ. ನನಗೆ ಜೀವನದಲ್ಲಿ ಆಮೇಲೆ ಬಂದರು ಇಲ್ಲ ತಿಂಡಿ
ನಾನು ಇಲ್ಲ ಮದುವೆ ಮನೆಗೆ ಹೊರಟಿದ್ದೀನಿ ನಾನು ಅಂತಲ್ದೆ. ಪಾರ್ವತಮ್ಮನು ಅಂದರೆ ಬಿಡ್ರಿ ಅವ್ನು ಮದುವೆ ಮನೆಗೆ ಹೊರಟಿದ್ದಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಕುದ್ಗೇಟ್ವರೆಗೂ ಬಂದು, ಸರ್ ಒಂದು ದೋಸೆನಾದರೂ ತಿನ್ಬೋದಾಗಿತ್ತು, ನೀವು ಹಂಗೆ ಹೋಗ್ತಾ ಇದ್ದೀರಾ. ಅದು ಅಣ್ಣವರ ಮೆಂಟ್ಯಾಲಿಟಿ. ಬಂದವ್ರನ್ನ ಯಾರನ್ನೂ ಹಾಗೆ ಕಳಿಸಲ್ಲ. ಊಟ ಆಗಬೇಕು, ತಿಂಡಿ ಆಗಬೇಕು. ಆಮೇಲೆ ಏನು ತಿಂಡಿ ಒಂಚೂರು ಕಮ್ಮಿ ತಿಂದ್ರೂ ಅದು ಲೆಕ್ಕ ಹಿಡಿಯೋರು. ನೀವು ಯಾವಾಗಲೂ ತಿನ್ನೋಷ್ಟು ತಿಂತಾ ಇಲ್ವಲ್ಲ, ಯಾಕೆ, ಏನಾಯಿತು? ಇದು ಅಣ್ಣವರು. ಅವರು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಅವರ ಜೊತೆ ಇದ್ದೆ ಸರ್, ಅಲ್ಲಿ ಮೀಡಿಯಾ ನೋಡ್ಕೊಳ್ತಾ ಇದ್ದೆ. ಅದೇ ಇವರು ನಮ್ಮ BNS ರೆಡ್ಡಿ ಅಂತ ಪ್ರಿನ್ಸಿಪಲ್ ಇನ್ಫಾರ್ಮೇಷನ್ ಆಫೀಸರ್ ಅವ್ರಿಗಿದ್ದರು. ಸರಿ ಸರಿ. ಅವ್ರ ಜೊತೆ ಟೀಮಲ್ಲಿದ್ದೆ ನಾನು. ರಾಜ್ಕುಮಾರ್ ಬರ್ಡೇ ದಿವಸ ಅವತ್ತು ಯಾರೋ ಬಂದುಬಿಟ್ರು, ಇಲ್ಲಿ ಫಾರಿನರ್ಸ್ ಯಾರೋ ಬಂದರು. ಅವರು ವೀರಪ್ಪ ಮೊಯ್ಲಿ ಅವರು ಹೋಗೋಕ್ಕಾಗಲಿಲ್ಲ ಮನೆಗೆ. ನಾನು CS ಪದ್ಮನಾಭ ಅಂತಿದ್ರು ನಮ್ಮಲ್ಲಿ ಇನ್ಫಾರ್ಮೇಷನ್ ಆಫೀಸರ್, ಅವರು ಸೇಮ್ ಆಫೀಸರ್ ಇದ್ದರು. ಇಬ್ಬರನ್ನು ಕಳಿಸ್ಕೊಟ್ರು, ಒಂದು ಬಕೆ ತೊಗೊಂಡೋಗಿ ಆನ್ ಬಿಹಾಫ್ ಆಫ್ CM ಕೊಟ್ಬಿಟ್ಟು ಬಂದು ಹೋದ್ವಿ. ಕೂತ್ಕೊಂಡಿದ್ರು. ಎಷ್ಟು ಸರ್ ಅಲ್ಲಿಗೆ ಬರ್ತ್ಡೇ ದಿವಸ ಸಾವಿರಾರು ಜನ, 5 ನಿಮಿಷ ನಮ್ಮ ಜೊತೆ ಮಾತಾಡೋರು. ಹೋಗ್ಬಿಟ್ಟು ಅವ್ರಿಗೆಲ್ಲ ಒಂದು ಟಾಟಾ ಮಾಡಿ ಎಲ್ಲ ಮಾಡ್ಬಿಟ್ಟು ಬರೋದು. ಎಷ್ಟು ಆತ್ಮೀಯತೆ ಸರ್. ಇಷ್ಟಿಲ್ಲದೆ ಅವ್ರನ್ನ ಅಭಿಮಾನಿಗಳು ಅವ್ರನ್ನ ಅವರು ದೇವರು ಅಂತ ಕರಿತಾ ಇರಲಿಲ್ಲ. ಅಭಿಮಾನಿ ದೇವರು ಅಂತೇಳಿ ಇವ್ರು ಕರೆಯೋರು, ದೇವರು ಅಂತ ಅಭಿಮಾನಿಗಳು ನೋಡೋರು. ಅಷ್ಟು ನೋಡ್ಬೇಕಾದ್ರೆ ಆ ಸಂಬಂಧಗಳನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು, ಉಳಿಸ್ಕೊಂಡಿದ್ರು ಅವರು. ಅವರು ಇಲ್ಲಿ ಬಂದವ್ರಿಗಿಂತಲೂ ಮುಖ್ಯವಾಗಿ ಅವ್ರಿಗೆ ಅವ್ರು ಮುಖ್ಯ, ಅಭಿಮಾನಿ ದೇವರು. ಒಂದು ನಿಮಿಷ ಸರ್, ಈಗ ರಾಜ್ಕುಮಾರ್ ಬಗ್ಗೆ ನಾನೇ ಒಂದು ಚಿಕ್ಕ ಪುಸ್ತಕ ನಿಮ್ಮ ಹತ್ರ ಬರೆಸ್ದೆ. ಸೊ ಆ ಪ್ರಸಂಗಕ್ಕೆ ಬರ್ತೇನೆ. ಕನ್ನಡ ಚಿತ್ರರಂಗದ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಗೋಲ್ಡ್ ಪಿಂಚಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ನನಗೊಂದು ಲೆಟ್ರು ಬಂತು. ಸೊ ನೀವು ಮೀಟಿಂಗಿಗೆ ಬನ್ನಿ ಅಂತೇಳಿ. ನಂಗೆ ಗೊತ್ತಿಲ್ಲ ಯಾಕೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ಯಾರು ಪತ್ರಕರ್ತರು ಇಲ್ಲ, ಎಲ್ಲ ಸಿನಿಮಾದವರೇ. ಜಗಜಗಿಸುವ ಪಾರ್ವತಮ್ಮ ಅವರು, ವಿಷ್ಣುವರ್ಧನ್ ಇದ್ದರು, ಶ್ರೀನಾಥ್ ಇದ್ದರು, ಅಂಬರೀಷ್ ಇದ್ದರು, ಇತ್ಯಾದಿ ಇತ್ಯಾದಿ. ನಾನೊಂದು ಒಂಟಿನಿ, ನಾನು ಯಾಕಿಲ್ಲ, ನಾನು ಈ ಗುಂಪಲ್ಲಿದ್ದೆ ಅಲ್ಲ. ಜೈಮಾಲಾ ಅವರು ಹೇಳಿದ್ರು, ಹಿಂಗೆ ಒಂದಿಷ್ಟು ಸಮಿತಿಯನ್ನು ಮಾಡಿದ್ದೀವಿ. ಪ್ರಕಟಣಾ ಸಮಿತಿಗೆ ಬರಗೂರು ರಾಮಚಂದ್ರಪ್ಪನವರು ಪ್ರಧಾನ ಸಂಪಾದಕರು. ಅದು ಸಂಪಾದಕ ಮಾಡಲಿ ನನ್ನ ಹೆಸರು ಹೇಳಿದ್ರು. ಅವಾಗ ನಂಗೆ ಗೊತ್ತಾಯ್ತು, ಓಹೋ ಇದಕ್ಕೆ ನನ್ನ ಕರೆದಿದ್ದಾರೆ ಅಂತೇಳಿ. ಬರಗೂರು ಅವರು ಇದ್ದರು. ನಾನು ಎದ್ದು ನಿಂತು ಹೇಳಿದೆ, ನಾನು ಅವಾಗಿನ್ನೂ ತುಂಬ ಚಿಕ್ಕವನು ಆ್ಯಕ್ಚುಲಿ. ನಾನು ಈ ಸಂಪಾದಕ ಮಂಡಳಿಲಿ ಯಾರನ್ನು ಹಾಕ್ಕೊಂಡು ಕೆಲಸ ಮಾಡ್ತೀವಿ, ಆದರೆ ನಾವು ತುಂಬ ಚಿಕ್ಕವರು ಅಂತ ಜಯಂತಿ ಹೇಳಿದ್ರು. ಅಯ್ಯೋ, ಸಿನಿಮಾಗೆ 100 ವರ್ಷ ಆದಾಗ ನಾವು ಯಾರೂ ಬದುಕಿರಲ್ಲ, ನೀನು ಬದುಕಿರ್ತೀಯ, ನೀನು ಇರ್ಬೇಕು. ಇದು ನೆಕ್ಸ್ಟ್ ಪಾರ್ಟ್ ಏನು ಅಂದರೆ 75 ಪುಸ್ತಕ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಪ್ರಕಟಣಾ ಸಮಿತಿ ಸಭೆ ಕರೆದ್ರು. 75 ಪುಸ್ತಕ ಮಾಡೋದು 3 ತಿಂಗಳ ನಮಗೆ ಸಮಯಾವಕಾಶ. 3 ತಿಂಗಳಲ್ಲಿ 75 ಪುಸ್ತಕ ಮಾಡೋದು, ಅವರಿಗೆ ದುಡ್ಡಿದೆ ಬೇಕಾದಂಗೆ. ಆದ್ರೆ ಮಾಡೋದು ಹೆಂಗೆ? ನಾವು ಅವಾಗ ಪಟ್ಟಿ ಮಾಡಿದ್ವಿ. ಈಗ ಯಾರು ಈಗಾಗಲೇ ಅವ್ರವ್ರ ಬಗ್ಗೆ ಪುಸ್ತಕ ಬರೆದಿರ್ತಾರೋ ಅವರಿಗೆ ಅದನ್ನು ಅನಿಸಿದ್ರೆ ಅವ್ರ ಹತ್ರ ಈಗಾಗಲೇ ಮೆಟೀರಿಯಲ್ ಕಲೆಕ್ಟ್ ಆಗಿರುತ್ತೆ ಅಂತ. ಅವಾಗ ನಾನು ರಾಜ್ಕುಮಾರ್ ಬಗ್ಗೆ ಯಾರು ಬರೆಯೋದು ಅಂದಾಗ ನಿಮ್ಮ ಹೆಸರನ್ನು ಸಜೆಸ್ಟ್ ಮಾಡಿದೆ. ನೀವು ಆ ಪುಸ್ತಕನೂ ಮಾಡಿಕೊಟ್ರಿ. ಅದ್ರ ಬಗ್ಗೆ ಹೇಳಿ ಸರ್. ಅದೇ ಸರ್, ಆ ಸಂದರ್ಭದಲ್ಲಿ ನನಗೆ ಈ ಹಿನ್ನೆಲೆಯಲ್ಲಿ ಇದೆಲ್ಲ ನೀವೆಲ್ಲ ಮಾತಾಡಿರೋದು ಇದೆಲ್ಲ ನನಗೆ ಸಂಗತಿ ಗೊತ್ತಿಲ್ಲ. ಬರ್ಗೂರು ಅವ್ರು ಫೋನ್ ಮಾಡಿದರು, ಈ ಥರ ಒಂದು ನಿರ್ಧಾರ ತಗೊಂಡಿದ್ದೀವಿ, 75 ಪುಸ್ತಕ ಮಾಡಬೇಕು ಅಂತ. ರಾಜ್ಕುಮಾರ್ ಪುಸ್ತಕ ಈಗಾಗಲೇ ನೀವು ಬರೆದಿರೋ, ಇನ್ನೂ ಭಾಳ ಜನ ಬರೆದಿದ್ದಾರೆ, ನೀವೇ ಬರೆಯೋದು ಸಮರ್ಥ ಅಂತೇಳಿ ಎಲ್ಲ ಅಲ್ಲಿಂದ ಒಂದು ಅಭಿಪ್ರಾಯ ಬಂದಿದೆ. ನೀವು ಬರ್ಕೊಡಿ. ಇದ್ರ ಜೊತೆ ಇನ್ನೊಂದು ನಿಮಗೆ ಟ್ಯಾಗ್ ಮಾಡ್ತಾ ಇದ್ದೀವಿ. ಏನು ಸರ್, TN ಕರಿಬಸಯ್ಯ ನಮ್ಮ ಕಟ್ಟಿರಮ್ಮ ಸ್ಟುಡಿಯೋನ ಆರಂಭ ಮಾಡಿದವರು. ಅಲ್ಲಿ ಏನೂ ಮೆಟೀರಿಯಲ್ ಇಲ್ಲ, ನಮ್ಮಿಂದ ಏನೂ ಮೆಟೀರಿಯಲ್ ಕೇಳಬೇಡಿ. ನಮ್ಮ ಹತ್ರನೂ ಏನು ಯಾರ ಹತ್ರ ಮೆಟೀರಿಯಲ್ ಇಲ್ಲ. ಸಾಮಾನ್ಯವಾಗಿ ಎಲ್ಲರನ್ನೂ ನಾನು ಮಾತಾಡಿದ್ದೀನಿ, ಯಾರ ಹತ್ರ ಅವ್ರು ಯಾರೋ ಅಣ್ಣ ತಂಗಿ ರಾಜ್ಕುಮಾರ್ದು 1-2 ಸಿನಿಮಾ ಮಾಡಿದ್ರು ಅನ್ನೋದು ಬಿಟ್ಟರೆ ಇನ್ಯಾವ ಮೆಟೀರಿಯಲ್ಲು ಇಲ್ಲ ಅಂತಂದರು. ಆಯ್ತು ಸರ್, ನಾನು ಬರೀತೀನಿ, ಪ್ರಯತ್ನ ಪಡ್ತೀನಿ. ಮೊದಲು ನೀವು ರಾಜ್ಕುಮಾರ್ ಹತ್ರ ಮೆಟೀರಿಯಲ್ ಇದೆ, ಅದು ಮೊದಲು ಬರ್ಕೊಟ್ಬಿಡಿ ಅಂದರು. ಅದು ಒಂದು ಮೊದಲು ಬರ್ಕೊಟ್ಟೆ. ಮೊದಲು ಅದು ಬರೆದು ರೆಡಿ ಮಾಡಿ ಸಿದ್ಧ ಮಾಡಿ ಇದನ್ನೆಲ್ಲ ಹುಡ್ಕೊಂಡು ಹೋದೆ. ಅವ್ರ ಮಗ ಎಲ್ಲೋ ಒಂದು ಎಲೆಕ್ಟ್ರಿಕ್ ಅಂಗಡಿ ಇಟ್ಕೊಂಡಿದ್ರು ಯಶವಂತಪುರದಲ್ಲಿ. ಅಲ್ಲಿಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ, ಅವ್ರ ಮಗನ ಮೀಟ್ ಮಾಡಿ, ಇನ್ಯಾರ್ಯಾರನ್ನೋ ಒಂದಷ್ಟೆಲ್ಲ ನೋಡಿ, ನನಗೆ ಲಕ್ಷ್ಮಣ್ ಅವರು ಒಂದು ಸ್ವಲ್ಪ ನನಗೆ ಬೆಂಬಲ ಕೊಟ್ಟರು. ಹಾಗಾಗಿ ನನಗೆ ಕರಿಬಸಯ್ಯನವ್ರ ಬಗ್ಗೆನೂ ಸಿಕ್ತು. ಅದರಲ್ಲಿ ರಾಜ್ಕುಮಾರ್ ಅಪ್ಪಟ ಪ್ರೇಮಿ ಅವರು. ಒಂದು ಸಾರಿ ಅವರು ಅವರೆಕಾಳು ಹಿದಕ್ ಬೇಳೆ ಅಂದರೆ ಭಾಳ ಇಷ್ಟ ಅಂತೆ ರಾಜ್ಕುಮಾರ್ ಅವ್ರಿಗೆ. ರೊಟ್ಟಿ, ಅಕ್ಕಿ ರೊಟ್ಟಿನೂ ಅವರೇ ಬೇಳೆ ಹುಳಿ ಅವರು ಕರಿಬಸಯ್ಯನವ್ರ ಮನೇಲಿ ಮಾಡಿಸಿ ರಾಜ್ಕುಮಾರ್ನ ಊಟಕ್ಕೆ ಕರೆದಿರ್ತಾರೆ. ಆ ಇನ್ಸಿಡೆಂಟೆಲ್ಲ ಅವ್ರ ಮಗ ಹೇಳಿದ್ರು. ಅವ್ರ ಮಗ ಅಲ್ಲಿ ನೆನಪು ಮಾಡ್ಕೊಂಡು
ಅದು ನಂತರ ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಯ್ತು. ಅದು ಕಾರ್ಯಕ್ರಮ ಚೆನ್ನಾಗಾಯ್ತು. 75 ಪುಸ್ತಕಗಳು ಮತ್ತೆ ಬಿಡುಗಡೆ ಅದೊಂದು ದಾಖಲೆ ಸರ್. ಆಯಿತು. ಜಿ ಎಸ್ ಶಿವರುದ್ರಪ್ಪನವ್ರು ಬಂದರು ರಿಲೀಸ್ ಮಾಡೋದಕ್ಕೆ. ಅವರೇ ನಮಗೆಲ್ಲ ಒಂದು ಕಂಬರ್ ಎಲ್ಲ ಕೊಟ್ಟರು, ನೆನಪಿನ ಕಾಣಿಕೆ ಒಂದು ಪುಸ್ತಕ ಎಲ್ಲ ಕೊಟ್ಟರು ಅವರು. ಅದು ನೀವುಗಳೆಲ್ಲ ನನ್ನ ಬಗ್ಗೆ ತಿಳ್ಕೊಂಡಿದ್ದ ಕಾರಣಕ್ಕೆ ನಾನು 2 ಪುಸ್ತಕ ಬರೆಯಾಗಾಯಿತು. ಮತ್ತೆ ನಮಗೊಂದು ದೊಡ್ಡ ಸವಾಲಿತ್ತು. 3 ತಿಂಗಳಲ್ಲಿ 75 ಪುಸ್ತಕ ಬರೆದ್ವಿ. ಅದು ಒಳ್ಳೆ ದಾಖಲೆ ಆಯಿತು. ಇವತ್ತು ಆ 75 ಪುಸ್ತಕಗಳನ್ನು ಸೇರಿಸಿ ಒಂದು ಯಾರಾದ್ರೂ ಒಂದು ಸಮಗ್ರ ಒಂದು ಗ್ರಂಥ ಮಾಡಿದ್ರೆ ಬಹಳ ಒಳ್ಳೆ ಗ್ರಂಥ ಉಳ್ಕೊಳುತ್ತೆ, ಭಂಡಾರ ಆಗುತ್ತೆ. ಈಗ ಅದು ಒಂದೊಂದು ಅದು ಎಲ್ಲರಿಗೂ ಸಿಗಲ್ಲ, ಅದು ಓದೋದು ಕಷ್ಟ. ಅದನ್ನ ಚೇಂಬರೇ ಮಾಡಬೇಕು. ನಾನು ಅಂದ್ಕೊಂಡು ಚೇಂಬರ್ನವರು ಯಾರಾದರೂ ಇಲ್ಲ, ಅದು ಆ್ಯಕ್ಚುಲಿ ಒಂದು ಉದ್ದೇಶ ಇದ್ದಿದ್ದು ಪ್ರತಿ ವರ್ಷ ಕೂಡ ಹಿಂಗೆ 75 ಮಾಡ್ತಾ ಹೋಗಬೇಕು ಅಂತ ಹೇಳಿ. ಆದ್ರೆ ಅಷ್ಟೊತ್ತಿಗೆ ಏನಾಯ್ತು, ಚಲನಚಿತ್ರ ಅಕಾಡೆಮಿ ಶುರುವಾಯಿತು. ಅವಾಗ ವಾಣಿಜ್ಯ ಮಂಡಳಿಲಿ ಇದು ಅಕಾಡೆಮಿ ಮಾಡೋ ಕೆಲಸ, ನಾವು ಮಾಡೋ ಕೆಲಸ ಅಲ್ಲ ಅಂತ ಒಂದು ನಿರ್ಧಾರ ಬಂತು. ಹಾಗಾಗಿ ಅದು ಅಕಾಡೆಮಿನೂ ಮಾಡಲಿಲ್ಲ, ವಾಣಿಜ್ಯ ಮಂಡಳಿನೂ ಮಾಡಲಿಲ್ಲ, ಆ ಪ್ರಾಜೆಕ್ಟೇ ನಿಂತೋಯ್ತು. ಅದು ಸ್ವಲ್ಪ ವಿವಾದನೂ ಆಯ್ತದು. ಯಾರೋ ಒಂದಷ್ಟು ಎಲ್ಲ ಕಳ್ಳನಟರನ್ನು ಬಿಟ್ಟಿದ್ದೀರಾ, ಇರುತ್ತೆ ಸರ್. ಅದು 75 ನಾವು, ಯಾಕಂದ್ರೆ ನಮಗೆ ಮೊದಲನೇ ಮೀಟಿಂಗ್ನಲ್ಲಿ ಒಂದು 300 ಹೆಸರು ಬಂದಿತ್ತು. 300 ಹೆಸರಲ್ಲಿ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಕ್ಷೇತ್ರದವರು ಅಂತೇಳಿ 75 ಮಾಡಬೇಕಾಯ್ತು. ಮತ್ತು ಈ ಥರದ ಯೋಜನೆಗಳು ವಿವಾದ ಆಗೋದು ಭಾಳ ಸಹಜವೇ. ಅದು ಇನ್ನು ಮಧ್ಯೆ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನೂ ಒಂದು ಪುಸ್ತಕ ಬರೆದೆ. ಪಾರ್ವತಮ್ಮನವರು ಒಂದು ಪ್ರಾಣ ಪದಕ. ಹೌದು, ಪ್ರಾಣ ಪದಕ ಅಂತೇಳಿ. ಪಾರ್ವತಮ್ಮನವರ ಅವರ ನೆನಪಿನ ಆಳದಲ್ಲಿ ರಾಜ್ಕುಮಾರ್ ಅಂತೇಳಿ ಒಂದಷ್ಟು ನಾನು ಅದನ್ನು ಮಗಳಕ್ಕೆ ಬರೆದೆ. ಕರ್ಮವೀರಕ್ಕೋ ಏನಕ್ಕೋ ಬರೆದೆ. ಬರೆದಾಗ ಅವರನ್ನ ಭೇಟಿ ಮಾಡಿ ಬರೆಯೋದು ಸೂಕ್ತ. ಮೊದಲನೇ ಪುಸ್ತಕ ಅಂತೂ ನಾನು 45 ಮೆಟೀರಿಯಲ್ ಇಟ್ಕೊಂಡು ಬರೆದೆ. ಇವ್ರ ನೆನಪಿನಲ್ಲಿ ಒಂದಷ್ಟು ಬರೆಯೋಣ ಅಂಥೇಳಿ. ನಮ್ಮಲ್ಲಿ BWSF ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜ್ಕುಮಾರ್ ಅಂತಿದ್ರು. ಅವರು ಈ ರಾಜ್ಕುಮಾರ್ ಅವರ ಅಕ್ಕ ಶಾರದಮ್ಮ ಅವ್ರ ಅಳಿಯ ಸರ್ ಅವರು. ಸರಿ, ಅವ್ರು ಹೇಳ್ತಾ ಇದ್ರು, ಸರಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಪಾರ್ವತಮ್ಮನ ಹತ್ರ, ಬನ್ನಿ, ಆ ಪುಸ್ತಕ ಬರೆದ್ಮೇಲೆ ಒಂದು ಸರಿ ಮಾತಾಡಿಸ್ಬೇಕು, ಬನ್ನಿ ಅಂತ ಹೇಳಿದ್ರು. ಅವ್ರ ಜೊತೆ ಹೋದೆ. ನಾನು ಅವಾಗ ಹೇಳಿದೆ, ಈಗ ಒಂದು ಬರಿಬೇಕು ಅಮ್ಮ ನಾನು ಅಂತ. ಬರಿಯಪ್ಪ ನೀನು ಬರೀ, ನನ್ನ ಹತ್ರ ಬಾ, ನೀನು ಫ್ರೀ ಇದ್ದಾಗ ಫೋನ್ ಮಾಡ್ಕೊಂಡು ಬಾ, ಮಾತಾಡ್ತೀನಿ. 3 ಸೆಟ್ಟಿಂಗ್ ಕೊಟ್ಟರು ಸರ್. 3 ಸೆಟ್ಟಿಂಗಲ್ಲಿ ಭಾಳ ತುಂಬ ಇನ್ಫಾರ್ಮೇಷನ್. ಸರ್, ನಿಮ್ಗೇನು ವ್ಯತ್ಯಾಸ? ನಿಮಗೆ ರಾಜ್ಕುಮಾರ್ ಕಣ್ಣಿನ ನೋಡೋಕ್ಕೋ ಪಾರ್ವತಮ್ಮನ ಕಣ್ಣಿನಿಂದ? ಅದ, ರಾಜ್ಕುಮಾರ್ ನಾವು ಕನ್ನಡದ ಶಕ್ತಿ ಅಂತೀವಿ. ರಾಜ್ಕುಮಾರ್ ಆ ಮಾತ್ರಕ್ಕೆ ಬೆಳೆಯೋದಕ್ಕೆ ಪಾರ್ವತಮ್ಮ ಅವ್ರ ಶಕ್ತಿ. ಅವರು ಅದರಲ್ಲಿ ಎರಡನೇ ಮಾತೇ ಇಲ್ಲ. ಪಾರ್ವತಮ್ಮ ಅವರು ಅಷ್ಟು ಶಕ್ತಿಯುತವಾಗಿ ರಾಜ್ಕುಮಾರ್ ಅವ್ರನ್ನ ಆ ಸಂಸ್ಥೆನ ಹಿಡ್ಕೊಳ್ಳದೆ ಇದ್ದಿದ್ರೆ ಅದು ಭಾಳ ತುಂಬಾ ಇಷ್ಟ, ಆ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. 50 ವರ್ಷ ಆಗ್ತಿದೆ. ಹೌದು ಸರ್, 50 ವರ್ಷ ಆಗ್ತಾ ಇದೆ. ಆಮೇಲೆ ಅದೊಂದೇ ಅಲ್ಲ, ಪ್ರೊಡಕ್ಷನ್ ವಿಷಯದಲ್ಲೇ ಅಲ್ಲ. ನಾವು ಹೇಳ್ತೀವಿ ಏನಪ್ಪ ಭಾಳ ಜನ ಅಭಿಪ್ರಾಯ ಏನು, ಪಾರ್ವತಮ್ಮ ಅವರು ಭಾಳ ತುಂಬ ಕಾಠಿಣ್ಯ, ಭಾಳ ಹಾಗೆ ಮಾತೃ ಹೃದಯ ಅವರು, ಬಹಳ ತುಂಬ. ಅವ್ರ ಮುಂದೆ ಕೂತ್ಕೊಂಡ್ರೆ ಎಷ್ಟು ಒಂದು ಮಗುವಿನ ಹತ್ರ ಒಂದು ತಾಯಿ ಮಾತಾಡ್ತಾರೆ. ಹೊರಟಾದ ಮಾತುಗಳು ಹೊರಟಾಗೆ ಹೇಳ್ತಾರೆ. ಯಾವುದೇ ಅವ್ರಿಗೆ ಇದಿಲ್ಲ, ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡೋ ಗುಣ ಇಲ್ಲ ಅವ್ರಿಗೆ. ಭಾಳ ಇದ್ದಾಗ ಹೇಳ್ತಾರೆ. ಆಮೇಲೆ ಅಂಥ ಒಂದು ದೊಡ್ಡ ಸಂಸ್ಥೆನ, ಅಂತ ಒಬ್ಬ ದೊಡ್ಡ ನಟನ್ನ ಕಾಪಾಡಿಕೊಂಡು ಒಂದು ಚಿಪ್ಪಲ್ಲಿ ಇಟ್ಕೊಂಡಂಗೆ, ಚಿಪ್ಪಲ್ಲಿ ಒಂದು ಮುತ್ತನ್ನು ಇಟ್ಕೊಂಡಂಗೆ ಅವರು ಆ ಚಿಪ್ಪಾಗಿ ವ್ಯವಹಾರನೆಲ್ಲ ನಿಯಂತ್ರಣ ಮಾಡಿದ್ರೆ ಅದು ಸಾಮಾನ್ಯ ಅಲ್ಲ ಸರ್. ಅದು ಆಮೇಲೆ ಎಲ್ಲಿನೂ ಯಾವುದೇ ಅಪವಾದ ಬರದೆ ಆ ಸಂಸ್ಥೆ ಮೇಲೆ, ಅವ್ರು ಮಾಡಿದ ಸಿನಿಮಾಗಳ ಮೇಲೆ, ರಾಜ್ಕುಮಾರ್ ಮೇಲೆ ಎಲ್ಲಿ ಅಪವಾದ, ಮಕ್ಕಳ ಮೇಲೆ ಎಲ್ಲಿ ಅಪಾದನೆ ಇರೋವರೆಗೂ ಅದೊಂದು ಭದ್ರ ಕೋಟೆ ಥರ ಕಾಪಾಡಿಕೊಂಡು, ಅದೇ ಅವ್ರನ್ನ ಇವತ್ತು ಅವರ ಮಕ್ಕಳಿಗೂ ರಕ್ಷಣೆ ಅಷ್ಟೇ. ಹೌದು.